ಮಾತಾಡ್ಲಿ ಇವಾಗ? ರಾಣಿ, ಮನ್ಸು ಸಮಾಧಾನ ಮಾಡ್ಕೊಂಡು ನಿಮ್ಮ ಅಣ್ಣ ಹತ್ರ ಮಾತಾಡು. ರಾಣಿ, ಅಣ್ಣ ಯಾಕವ ಅಳ್ತಿದ್ಯಾ? ಅಂತದ್ದೇನಾಗೈತೆ ಅಂತ ಕೇಳ್ತೀನಿ ನಾನು. ನನ್ನ ತಂಗಿ ಸೋತಿಲ್ಲ ಕಣವ, ಗೆದ್ದವಳೆ. ಮೊದಲೆಲ್ಲ ಪರೀಕ್ಷೆ ಅಂದ್ರೆ ನೀನು ದೂರ ಹೊಡ್ತಿದ್ದೆ. ಅಂತದ್ರಾಗೆ ನೀನು ಪರೀಕ್ಷೆನ ಎದುರಿಸ್ಬಿಟ್ಟು ಬಂದಿದ್ಯಾ. ರಿಸಲ್ಟ್ ಪಜಲ್ಟ್ ಎಲ್ಲ ಗುಟ್ಟಾಕು, ಭಯನೆಲ್ಲ ದಾಟಿ ಪರೀಕ್ಷೆ ಕೊಟ್ಟು ಬಂದೆ ನೋಡು. ಅದಕ್ಕಿನ್ನ ಇನ್ನೇನ್ ಬೇಕು ಹೇಳವ? ಏನ್ ಬೇಕು ಹೇಳು? ಕೊಡಲಿ ರಾಣಿ. ಅದ್ಕೆ ನಿನ್ ಪರಿಸ್ಥಿತಿ ಏನಾಯ್ತಂತ ಅಣ್ಣಂಗ್ ಗೊತ್ತಿಲ್ಲ. ನನ್ ಗಂಡನ್ ಪಟ್ಟ ಹಣ ಇಟ್ಟು ನಾನು ಈ ಪರೀಕ್ಷೆ ಬರ್ದೇವ್ನಿ. ನನ್ ಪಾಸ್ ಆದ್ರೆ ಮಾತ್ರ ನನ್ ಗಂಡನ್ ಪಟ್ಟ ಉಳಿತಿತ್ತು. ಆದ್ರೆ ಇವಾಗ ಅನ್ಯಾಯವಾಗಿ ನಾನೇ ಕಿತ್ಕೊಂಡ್ಬಿಟ್ಟಲ್ಲ. ಅದ್ಕೆ ಈ ಸತ್ಯ ಗೊತ್ತಿಲ್ದೇನೆ ಅಣ್ಣ ಏನೂ ಆಗೇ ಇಲ್ಲ ಅಂತ ಹೇಳ್ತವ್ನೆ. ರಾಣಿ ನೋಡು, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಯಾರೇ ಆಗ್ಲಿ ಶ್ರಮ ಪಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನ್ ಫೇಲ್ ಆಗ್ಬಿಟ್ನಲ್ಲ. ಅದ್ಕೆ ಅದೇ ನನಗೂ ಅರ್ಥ ಆಗ್ತಿಲ್ಲ. ಶ್ರಮ ಪಟ್ಟಿದ್ದಾರೆ ಅಂದ್ಮೇಲೆ ಫಲ ಸಿಗ್ಲೇಬೇಕು ರಾಣಿ. ಅದ್ ನಿನಗೆ ಇವತ್ತು ಬರ್ದಿರೋ ಪರೀಕ್ಷೆಗೆ ಮಾರ್ಕ್ಸ್ ರೂಪದಲ್ಲಿ ಸಿಗದೆ ಇರ್ಬೋದು, ಆದ್ರೆ ಯಾವ್ದೋ ಒಂದ್ ರೂಪದಲ್ಲಿ ನಿನ್ನ ನಿನ್ ಮನೆನ ನೀನ್ ತನನ ಕಾಪಾಡೋದಕ್ಕೆ ಯಾವ್ದೋ ಒಂದ್ ರೂಪದಲ್ಲಿ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಏನ್ ಮಾಡ್ಬೇಕು ನಂಗೆ ಗೊತ್ತಾಯ್ತಿಲ್ಲ. ಈ ಮನೇಲಿರೋ ರಾಕ್ಷಸರ ಮೆರೆದಾಟನ ನನ್ ಕೈಲಿ ನೋಡಕ್ ಆಯ್ತಿಲ್ಲ. ನಮ್ ಕುತ್ತಿಗೆನ ಅವ್ರ ಕೈಲಿ ಕೊಟ್ಟಂಗಾಗೈತೆ. ರಾಣಿ ನೋಡು, ಪ್ಲೀಸ್ ಧೈರ್ಯವಾಗಿರೋ. ಸೋತೆ ಅಂತ ಕೇಳಕ್ ಬೀಳ್ಬೇಡ. ಒಂದ್ ಮಾತು ಯಾವಾಗ್ಲೂ ನೆನ್ಪಿಡ್ಕೊ, ನಿನ್ ಕೈ ಕೊಟ್ಟು ಏಳ್ಸಕ್ಕೆ ಅಂತ ಬರೋ ಜನ ಯಾವಾಗ್ಲೂ ನಿನಗೆ ಕೈ ಕೊಡೋದಕ್ಕೆ ಕಾಯ್ತಿರ್ತಾರೆ. ಗೆಲುವು ಅನ್ನೋದು ಸಂಭ್ರಮಕ್ಕೆ ಕಾರಣ ಇರ್ಬೋದು, ಆದ್ರೆ ಸೋಲು ಅವಲೋಕನಕ್ಕೊಂದ್ ದಾರಿ. ನೀ ಹೆದರ್ಬೇಡ ರಾಣಿ. ನಿನ್ ಸ್ವಾಭಿಮಾನಕ್ಕಾಗ್ಲಿ ನಿನ್ ಸಂಸಾರಕ್ಕಾಗ್ಲಿ ಯಾವ್ದೋ ರೀತಿ ಧಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಾದ್ರೆ ನಿನ್ ಜೊತೆ ನಾವಿರ್ತೀವಿ. ಎಲ್ಲೋ ಏನೋ ತಪ್ಪಾಗಿದೆ ಅನಿಸ್ತಿದೆ, ಆದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಬೇಬಿ, ನಾನ್ ರೆಡಿ. ನೀನ್ ರೆಡಿನಾ? ನಾನು ರೆಡಿ. ಅಯ್ಯೋ, ಇದೇನೋ ತಲೆನೇ ಬಾಚ್ಕೊಂಡಿಲ್ಲ. ನನ್ ಯಾರು ನೋಡ್ಬೇಕು ಬೇಬಿ? ನೀನ್ ನೋಡ್ರೆ ಸಾಕಾಗಲ್ವಾ? ನಾವ್ ನೋಡಕ್ ಹೇಗಿದ್ವಿ ಅನ್ನೋದ್ರ ಮೇಲೆ ಜನ ನಮ್ಗೆ ರೆಸ್ಪೆಕ್ಟ್ ಕೊಡೋದು. ತಿರ್ಪೆ ಒಂಥರ ಇದ್ಯಾ ಇರು. ಸೀನಾ, ನೀನ್ ಹೆಂಗಿದ್ರು ಚಂದನೆ ಕಣೋ. ಒಳ್ಳೆ ಹೀರೋ ತರ ಇದ್ಯಾ. ನನ್ ದೃಷ್ಟಿನೇ ತಾಕತ್ತು. ಏನೋ ಯೋಚನೆ ಮಾಡ್ತಿದ್ಯಾ? ಬೇಬಿ, ನಾನೇ ಬಚ್ಕೋತೀನಿ. ಹೋಗೋಣ. ಎಲ್ಲೋ ಒಂಟಾಯ್ತ ಸವಾರಿ? ಒಂದ್ ಮುಖ್ಯವಾದ ಕೆಲ್ಸ ಇತ್ತು, ಹೋಗ್ತಾ ಇದೀವಿ. ನಿನಗೆ ಯಾವುದೇ ಮುಖ್ಯವಾದ ಕೆಲಸ ಇದ್ರು ಅದನ್ನ ನಾನ್ ಮಾಡ್ಬೇಕಲ್ವಾ? ಯಾಕೆ ಮಾವ, ನಾನಿಲ್ವಾ? ಬೇಬಿ ಒಳ್ಳೇದು ಕೆಟ್ಟದು ನಾನೇ ತಾನೇ ನೋಡ್ಕೋಬೇಕು. ಯಪ್ಪ ಸ್ವಾಮಿ, ತಾವು ತಮ್ಮನ್ ನೋಡ್ಕೊಂಡ್ರೆ ಸಾಕು, ನನ್ನ ಮಗಳನ್ನ ಬೇರೆ ನೋಡ್ಕೋತೀರೋ? ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ? ಬಿಡು ಬೇಬಿ, ಇದೆಲ್ಲ ನನಗೇನು ಅನ್ಸ್ತಲ್ಲ. ಈ ತರ ಮಾತೆಲ್ಲ ನಮ್ಮ ಅಪ್ಪನ ಕಡೆಯಿಂದ ತುಂಬಾನೇ ಕೇಳಿದ್ದೀನಿ. ಎಷ್ಟೇ ಆದ್ರೂ ಮಾವ ಅಲ್ವಾ ಹೇಳ್ತಿರೋದು, ಹೇಳಿ ಬಿಡು. ಮಾವ, ನೀವು ಬೈತಾನೆ ಇರಿ, ನಾನು ಮಾಡ್ಬೇಕಾಗಿರೋದು ಮಾಡ್ತಾನೆ ಇರ್ತೀನಿ. ಬಾ ಬೇಬಿ. ಇವಾಗ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳದೇನೆ ಹೋಯ್ತಾ ಇದ್ದೀರಾ? ಮಾವ, ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸಾಲ ಉಳಿಸ್ಕೋಬಾರ್ದು ಅಂತಾರೆ. ಬೇಕಾದ್ರೆ ದುಡ್ಡಿನ ರೂಪದಲ್ಲಿರೋ ಸಾಲ ಬೇಕಾದ್ರೆ ಉಳಿಸ್ಕೊಬಿಡಿ. ಆದ್ರೆ ಆಗಿರೋ ಅವಮಾನ ಯಾವುದೇ ಕಾರಣಕ್ಕೂ ಉಳಿಸ್ಕೋಬಾರದು. ಒಂದಿಬ್ರಿಗೆ ವಾಪಸ್ ಕೊಡೋದು ಬಾಕಿ ಇತ್ತು, ಹೋಗಿ ಕೊಟ್ಬಿಟ್ಟು ಬರ್ತೀವಿ. ಹೆಂಗ್ ಕೊಡ್ತೀವಿ ಅಂದ್ರೆ ಮುಂದಿನ 3 ಜನ್ಮ ಮುಟ್ ನೋಡ್ಕೋಬೇಕು, ಹಂಗ್ ಕೊಡ್ತೀವಿ. ಬಾ ಬೇಬಿ. ಈ ಸಲ ನಾನು ಸೀನಾ ಪ್ರಯತ್ನ ಪಟ್ರು ಒಂದಲ್ಲ ಒಂದ್ ಸಮಸ್ಯೆ ಎದುರು ಆಗ್ತಾನೆ ಇತ್ತು. ಮದ್ವೆ ನಿಂತೋಗ್ತಿತ್ತು. ಹೋದ್ಸಲ ನೀನೇ ಬಂದು ನಿಲ್ಲಿಸ್ಬಿಟ್ಟಲ್ಲ, ಫೈಟ್ ಎಲ್ಲ ಮಾಡಿ. ಅದಾದ್ಮೇಲೆ ಊರವ್ರಿಗೆಲ್ಲ ಗೊತ್ತಾಗಿ ನಮ್ಮ ಮಾನ ಮರ್ಯಾದೆಲ್ಲ ಬೇರೆ ಹೋಯ್ತು. ಆದ್ರೂ ಅದನ್ನೆಲ್ಲ ದಾಟಿ ನಾನು ಸೀನಾ ಒಂದ್ ನಿರ್ಧಾರಕ್ಕೆ ಬಂದಿದ್ದೀವಿ. ಇನ್ ಕಾಯ್ತಾ ಕೂತ್ರೆ ಆಗಲ್ಲ. ಎಷ್ಟ್ ಬೇಕಾಗುತ್ತೋ ಅಷ್ಟು ಬೇಗ ನಾವ್ ಅನ್ಕೊಂಡಿದ್ ಆಗ್ಲಿ ಅಂತ ಕೆಲ್ಸ ಶುರು ಮಾಡಿದೀವಿ. ಬೇಬಿ, ಎಲ್ಲಿ ಹತ್ಕೊಡು.
ಹುಡುಕಿ ಮದ್ವೆ ಆಯ್ತಾ ಇದೀವಿ. ಈ ಸಲ ಈ ಮದ್ವೆಗೆ ಯಾವುದೇ ರೀತಿ ಅಡೆತಡೆಗಳು ಬರಲ್ಲ. ಯಾಕಂದ್ರೆ ನಾನು ಪಿಂಕಿ ಪ್ರೀತಿಸ್ತಿರೋ ವಿಷಯ ಇಡೀ ಮಾರಿಗುಡಿಗೆ ಗೊತ್ತಾಗೈತೆ. ಅದು ಅಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ರಶ್ಮಿನೇ ಗಂಡ ಬೇಡ ಅಂತ ಮನೆಯಿಂದ ಆಚೆ ಹಾಕಿದಾಳೆ. ಅವಳಿಗೂ ಸೀನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದಕ್ಕೋಸ್ಕರನೇ ಈ ಸಲ ಆಗೋ ಮದ್ವೆನ ಯಾರಿಂದನೂ ಅಲ್ಲಾಡ್ಸಕ್ಕಾಗಲ್ಲ. ಹಾಗಂತ ನಾನು ನಿಮ್ನ ಮದ್ವೆಗೆ ಬನ್ನಿ ಅಂತ ಕರೆಗೆ ಬಂದಿದೀವಿ ಅನ್ಕೋಬೇಡಿ. ಕಾರ್ಡ್ ಕೊಟ್ಟು ಮದ್ವೆಗೆ ಬರ್ಬೇಡಿ ಅಂತ ಹೇಳೋಗ್ ಬಂದ್ವಿ. ವಿಷಯ ಗೊತ್ತಾಯ್ತಲ್ವಾ? ಶಿವಣ್ಣವ್ರೆ, ಪಾರ್ವತಮ್ಮವ್ರೆ, ಶಾರದಮ್ಮ ಅವರೇ, ದಯವಿಟ್ಟು ನೀವ್ಯಾರು ನಮ್ಮ ಮದ್ವೆಗೆ ಬರಬೇಡಿ. ಒಂದು ದಯವಿಟ್ಟು ಕಣ್ಣಾಕ್ಬೇಡಿ. ಬಾ ಬೇಬಿ. ಬೇಬಿ ಒಂದ್ ನಿಮಿಷ. ಆವಾಗ್ಲೇ ಒಳಗ್ ಬರ್ಬೇಕಾರೆ ಬಾಯಿ ತಪ್ಪಿ ಬಾಬಾ ಅನ್ಬಿಟ್ಟೆ. ಬರಲ್ಲ ಮಾಜಿ ಬಾವ.